ಲೋಕಾಯುಕ್ತ ಅಧಿಕಾರಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಲೋಕಾಯುಕ್ತಕ್ಕೆ ಸರ್ಜರಿ ಮಾಡಲು ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪ. ಇತ್ತೀಚೆಗೆ ಹಿರಿಯ ಅಧಿಕಾರಿಯೊಬ್ಬರಿಂದ ಕೋಟಿ ಕೋಟಿ ಹಣ ಲೂಟಿಯಾಗಿದೆ ಅನ್ನುವಂಥ ಆರೋಪ ಇದೆ. ಲೋಕಾಯುಕ್ತವನ್ನ ಕ್ಲೀನ್ ಮಾಡಲು ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಏನು ಕ್ಲೀನ್ ಮಾಡಿದ್ರೆ ಏನು ಕ್ಲೀನ್ ಮಾಡ್ತೀರಿ? ಲೋಕದಲ್ಲಿ ಠಿಕಾಣಿ ಹಾಕಿರುವಂಥ ಹಲವು ಅಧಿಕಾರಿಗಳ ವರ್ಗಾವಣೆ ಆಗಬಹುದು. ಏನಂತಾರಲ್ಲ, ಹುಟ್ಟುಗುಣ ಸತ್ರು ಹೋಗಲ್ಲ ಅಂತೇಳಿ, ಅದೇ ರೀತಿಯಾಗಿ ಲೋಕಾಯುಕ್ತರ ಈ ರೀತಿಯ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಯಾರನ್ನು ನಂಬೋದು ಅಂಥೇಳಿ ನಿಷ್ಠಾವಂತ ಅಧಿಕಾರಿಗಳಿಗೆ ಮಣೆ ಹಾಕಲು ರಾಜ್ಯ ಸರ್ಕಾರ ಏನು ಮುಂದಾಗಿದೆ ಅಂತೆ. ಆಗಲಿ, ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇರುವಂಥ ಭ್ರಷ್ಟಾಚಾರದ ಆರೋಪ ಬಹಳ ಗಂಭೀರ ಆರೋಪ ಇದು. ಈಗ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಕಡೆಯಿಂದ ರೇಡ್ ಆಗುತ್ತೆ. ಆವಾಗ ಈ ಭ್ರಷ್ಟ ಅಧಿಕಾರಿಗಳನ್ನು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಅಂಥೇಳಿ ನಾವೆಲ್ಲರೂ ಕೂಡ ಬಹಳ ಜೋಶಿಂದ ಮಾತನಾಡ್ತೀವಿ. ಆದರೆ ಇಲ್ಲಿ ಆಗ್ತಾ ಇರೋದೇನು? ಅವರೇ ಭ್ರಷ್ಟರಾಗಿದ್ದಾರೆ. ಈಗ ಲೋಕ ಹೆಸರಲ್ಲಿ ಹಣ ವಸೂಲಿ ಮತ್ತು ಹೆಡ್ ಕಾನ್ಸ್ಟೇಬಲ್ ಬಂಧನ ಆಗತ್ತೆ. ಚಿತ್ರದುರ್ಗದ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಬಂಧನ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಅವರು ಇದ್ದಾರೆ ಈಗ. ಸೊ ಅಧಿಕಾರಿಗಳ ವಿರುದ್ಧ ದಾಳಿಗಳ ಬಗ್ಗೆ ಮಾಹಿತಿ ಸೋರಿಕೆ ಮಾಡಿದ್ರು ಅನ್ನುವಂಥ ವಿಚಾರ. ಸರ್ಕಾರಿ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗಿದೆ ಅನ್ನುವಂಥ ಆರೋಪ ಇವರ ಮೇಲೆ ಇದೆ. ನಿಂಗಪ್ಪ ಜೊತೆ ಲೋಕಾಯುಕ್ತ SP ಶ್ರೀನಾಥ್ ಜೋಶಿಗೂ ಕೂಡ ಸಂಪರ್ಕ ಇತ್ತು ಅಂಥೇಳಿ, ಅಂದರೆ ಲಿಂಕ್ ಹಂಗೆ ಬೆಳೆದುಕೊಂಡಿದೆ ಇದು. ಈಗ ಸರ್ಕಾರ ಕೇಳಿದ್ರೆ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ, ಪರ್ಸೆಂಟೇಜ್ ಆರೋಪ. ಈ ಪೊಲೀಸರು ಅಂತ ಬಂದಾಗ ರಕ್ಷಕರೇ ಭಕ್ಷಕರಾದರೆ ಕೆಲವೊಬ್ಬರು ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ. ಅವರನ್ನೇ ಬಳಸ್ಕೊಂಡು ಯುವತಿಯರನ್ನ ಮುಂದ್ಗಡೆ ಬಿಟ್ಟು ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸ ಹಿಂಗೆ ಮಾಡ್ತಾರೆ. ಇನ್ನು ಲೋಕಾಯುಕ್ತ ಅಂತ ಬಂದಾಗ ಯಾವ ಇಲಾಖೆ ಸೇಫ್ಟಿ ಆಗಿದೆ ಅಂತ ನಿಯತ್ತಾಗಿರುವಂಥ ಯಾವ ಇಲಾಖೆ ಇದೆ? ಲೋಕಾಯುಕ್ತ ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಮೊನ್ನೆ ಹಿಂದಿನ SP ಶ್ರೀನಾಥ್ ಜೋಶಿ ಮನೆ ಮೇಲೆ ದಾಳಿ ಆಗುತ್ತೆ. ಕೋರಮಂಗಲದ ಜೋಶಿ ನಿವಾಸದಲ್ಲಿ ಸೋಮವಾರ ಶೋಧ ಆಗುತ್ತೆ. ನಗದು ಮತ್ತು ಚಿನ್ನಾಭರಣ ಮತ್ತು ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಗಾಗಿ ಮುಂದೆ ಹಾಜರಾಗುವಂತೆ ಜೋಶಿಗೆ ನೋಟಿಸ್ ಕೊಡಲಾಗಿದೆ. ಇವರೆಲ್ಲರೂ ಕಳ್ರೆ, ಹಂಗಿದೆ ಪರಿಸ್ಥಿತಿ. ಇಂಥವ್ರಿಗೆ ಏನು ಹೇಳಬೇಕು ಅಂಥೇಳಿ ಈಗ ಲೋಕಾಯುಕ್ತ ಕಡೆಯಿಂದ ರೇಡ್ ಆಗುತ್ತಲ್ಲ, ಇಂತಿಷ್ಟು ದಾಖಲಾತಿ ಸಿಗತ್ತೆ, ಚಿನ್ನಾಭರಣನೋ ನಗದು ಸಿಗತ್ತೆ ಅಂಥೇಳಿ. ಮುಂದೇನಾಗುತ್ತೋ ಯಾವನಿಗೂ ಗೊತ್ತಿಲ್ಲ. ಜೋಶಿ ಹಾಗೂ ಆರೋಪಿ ನಿಂಗಪ್ಪ ಸಂಪರ್ಕ ಈಗ ತನಿಖೆಯಲ್ಲಿ ಬಹಿರಂಗ ಆಗಿತ್ತು. ಕಳೆದ ವಾರ ಲೋಕಾಯುಕ್ತ SP ಹುದ್ದೆಯಿಂದ ಜೋಶಿ ರಿಲೀವ್ ಆಗಿದ್ರು. ಈಗ ನಿಂಗಪ್ಪ ಜೊತೆ ಮತ್ತೊಬ್ಬ IPS ಅಧಿಕಾರಿಗೂ ಕೂಡ ನಂಟು ಇದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ನಿಂಗಪ್ಪನಿಂದ ಕೋಟ್ಯಾಂತರ ರೂಪಾಯಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಆಗಿದೆ ಅಂತೆ. ಲೋಕಾಯುಕ್ತ ಪ್ರಾಥಮಿಕ ತನಿಖೆಯಲ್ಲಿ ಕ್ರಿಪ್ಟೋ ಗುಟ್ಟು ಈಗ ಬಹಿರಂಗ ಆಗಿದೆ. ಭ್ರಷ್ಟಾಚಾರದ ಆರೋಪ ಬರ್ತಾ ಇದ್ದಂಗೆ ಈಗ ರಾಜ್ಯ ಸರ್ಕಾರ ಸರ್ಜರಿಗೆ ಮುಂದಾಗಿದೆ. ಅಂದರೆ ಯಾರ ಮೇಲೆ ಈ ರೀತಿ ಆರೋಪ ಬರುತ್ತಲ್ಲ ಅವ್ರನ್ನ ಕಿತ್ತು ಬಿಸಾಕುವಂಥ ಕೆಲಸ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಈ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಅನ್ನುವಂಥ ಸಮಸ್ಯೆ. ಈಗ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಹೇಗಂತೇಳಿ ಅಂದರೆ ಯಾರು ನಂಬಬೇಕು ಅಂತ. ಹಿಂಗಾದ್ರೆ ಹೆಂಗೆ ಮುಂದೆ? ಈಗ ರಾಜ್ಯ ಸರ್ಕಾರ ಅಂತೂ ಸರ್ಜರಿಗೆ ಮುಂದಾಗಿದೆ. ಬಟ್ ರಾಜ್ಯ ಸರ್ಕಾರ, ಈ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಆರೋಪ ಇತ್ತು. ಪರ್ಸೆಂಟೇಜ್ ಆರೋಪ, ಲೋಕಾಯುಕ್ತ ಮೇಲೆ ಆರೋಪ, ಪೊಲೀಸರ ಮೇಲೂ ಕೂಡ ಆರೋಪ. ಯಾವ ಇಲಾಖೆ ಕರೆಕ್ಟಾಗಿ ನಿಯತ್ತಾಗಿದೆ? ಹೇಮಕುಮಾರ್, ಸರ್ಕಾರಿ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಭ್ರಷ್ಟ ಆಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಈಗ ಲೋಕಾಯುಕ್ತ. ಯಾಕಂತಂದ್ರೆ ಅನೇಕ ವರ್ಷಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಅಂತಂದ್ರೆ ಭ್ರಷ್ಟರಿಗೆ ನಡುಕ ಹುಡ್ತಾ ಇತ್ತು. ಆದ್ರೆ ಲೋಕಾಯುಕ್ತ ಕಚೇರಿಯಲ್ಲಿ ಇದ್ಕೊಂಡು SP ಒಬ್ರು ಈ ರೀತಿಯಾದಂತಹ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಶಾಕಿಂಗ್ ವಿಚಾರ. ಸದ್ಯಕ್ಕೆ ಅವರನ್ನ ಈಗಾಗಲೇ ನೀವು ಇಲ್ಲಿ ಕೆಲಸ ಮಾಡಬೇಡಿ ಅನ್ನೋ ಒಂದು ಆಂಗಲ್ ನಲ್ಲಿ ಲೋಕಾಯುಕ್ತರೇ ಅವರನ್ನ ಕೆಲಸದಿಂದ ತೆಗೆದು ಹಾಕಿರುವಂತದ್ದು. ಆದ್ರೆ ವಜಾ ಆಗಿರೋಲ್ಲ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ವಜಾ ಮಾಡೋದಕ್ಕಾಗೋದಿಲ್ಲ. ಇದರ ಹೊರತಾಗಿ ಈ ಮಧ್ಯವರ್ತಿ ನಿಂಗಪ್ಪ ಅನ್ನೋನೇನಿದ್ದಾನೆ ಆತನನ್ನ ಬಂಧನ ಮಾಡಿದಂತಹ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಆತನನ್ನ ಜೇಸಿಗೂ ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ನಿಂಗಪ್ಪನ ಒಂದು ಕೈವಾಡ ಏನಿದೆ ಮತ್ತು ಶ್ರೀನಾಥ್ ಜೋಶಿ ಏನಿದ್ದಾರೆ ಅವರ ಒಂದು
ಕೈವಾಡ ಏನಿದೆ ಮತ್ತು ಇಬ್ರು ಎಷ್ಟರ ಮಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ಆಂಗಲ್ ಅಲ್ಲಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಕೂಡ ಗೊತ್ತಾಗಿರುವಂತದ್ದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ಇವರು ಏನು ಈ ಭ್ರಷ್ಟಾಚಾರದ ಹಣವನ್ನ ಹೂಡಿಕೆ ಮಾಡ್ತಾ ಇದ್ರು ಮತ್ತು ಕ್ರಿಪ್ಟೋ ಕರೆನ್ಸಿಯನ್ನ ಖರೀದಿ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಇನ್ನು ಮತ್ತು ಈ ನಿಂಗಪ್ಪನ ಹಿನ್ನೆಲೆ ಅಂತಂದ್ರೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ, ಪರಿಶೀಲನೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಇದರ ಹೊರತಾಗಿ ಈ ನಿಂಗಪ್ಪನ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಈತ ಚಿತ್ರದುರ್ಗ ಜಿಲ್ಲೆಯ ಈ ತಾಳಿಕಟ್ಟೆ ಗ್ರಾಮದವನಾಗಿರ್ತಾನೆ. ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಅನೇಕ ಬಾರಿ ಈತ ಕೆಲಸಕ್ಕೂ ಕೂಡ ಚಕ್ಕರನ್ನ ಹೊಡೆದು ಅದಾದ್ಮೇಲೆ ಈತ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರ್ತಾನೆ. ಹೀಗಾಗಿ ಆವಾಗಿನ SP ರಾಧಿಕಾ ಅವರು ಈತನನ್ನ ಸಸ್ಪೆಂಡ್ ಕೂಡ ಮಾಡಿರ್ತಾರೆ. ಅದಾದ್ಮೇಲೆ ನಿರಂತರವಾಗಿ ಶ್ರೀನಾಥ್ ಜೋಶಿ ಜೊತೆ ಈತ ಸಂಪರ್ಕದಲ್ಲಿರೋದು ಕೂಡ ಗೊತ್ತಾಗಿದೆ. ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಏನು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಂದಲೂ ಕೂಡ ಇವರು ವಸೂಲಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಮತ್ತು ನಿರಂತರವಾಗಿ ಶ್ರೀನಾಥ್ ಜೋಶಿ ಜೊತೆ ಈತ ಸಂಪರ್ಕದಲ್ಲಿ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ನಿಂಗಪ್ಪನೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ. ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ವಿ, ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಮಧ್ಯವರ್ತಿಗಳು ಯಾರೆಲ್ಲ ಇರ್ತಿದ್ರು ಸರ್ಕಾರಿ ಕಚೇರಿಗಳಲ್ಲಿ ಅವರ ಮೇಲೆ ಕಣ್ಣಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೆ. ಏನಾದ್ರೂ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ಅವರಿಂದ ಹಣವನ್ನ ಪಡೆದುಕೊಂಡು ಅವರನ್ನ ಸುಮ್ಮನೆ ಬಿಡುವಂತಹ ಪ್ರಕ್ರಿಯೆಯನ್ನ ಇವರು ಮಾಡ್ತಾ ಇದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅಂದ್ರೆ ಸೀನಿಯರ್ ಆಫೀಸರ್ಸ್ ಏನಿದ್ದಾರೆ ಈ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಜೋಶಿ ವಿರುದ್ಧವಾಗಿ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ನಿಂಗಪ್ಪ ಏನ್ ಬಂಧನ ಆಗಿದೆ ಆತನನ್ನು ಕೂಡ ಜೇಸಿಗೆ ಬಿಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರ ಏನೇ ಕ್ರಮ ತೆಗೆದುಕೊಂಡರೂ ಕೂಡ ಭ್ರಷ್ಟಾಚಾರವನ್ನ ಬುಡದಿಂದಲೇ ಕೀಳಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಲೋಕಾಯುಕ್ತ ಜಾರಿಗೆ ಬಂದಿರುವಂತದ್ದು. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳೇ ಬೇಲಿಯೇ ಎದ್ದು ಹೊಲ ಮೀದಂತೆ ಈ ಒಂದು ಪ್ರಕರಣ ಆಗಿರುವಂತದ್ದು. ಸದ್ಯಕ್ಕಂತೂ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಮುಂದಿನ ದಿನಮಾನಗಳಲ್ಲಿ ಕೆಲ ಅಧಿಕಾರಿಗಳ ತಲೆದಂಡ ಆಗುತ್ತೆ ಮತ್ತು ಬೇರೆ ಅಧಿಕಾರಿಗಳನ್ನ ಆಯಕಟ್ಟಿನ ಜಾಗಕ್ಕೆ ನೇಮಕ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಮತ್ತು ತಪ್ಪಿತಸ್ಥರಿಗೆ ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.